ಯಾರೇ ಅಡ್ಡ ಮತದಾನ ಮಾಡಿದ್ರು ಅಡ್ಡ ಮತದಾನ ಮಾಡೋದು ಅಕ್ಷಮ್ಯ ಅಪರಾಧ. ಹಾಗಾಗಿ ಯಾವ ಶಾಸಕರು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಒಂದಷ್ಟು ರಾಜ್ಯದ ಅಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಿಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ಮಾಡಿದರೆ ಅವ್ರ ಮೇಲೆ ಕ್ರಮವನ್ನು ತಗೋಬೇಕು. ಯಾಕಂದರೆ ಲಕ್ಷಾಂತರ ಕಾರ್ಯಕರ್ತರಿಗೆ ನೋವಾಗಿದೆ. ನಾವು ಆಯ್ಕೆ ಮಾಡಿದ ಶಾಸಕರು ನಮ್ಮ ವಿರುದ್ಧ ಹಿಂಗೆ ಮಾಡಿಬಿಟ್ರಲ್ಲ, ಪಾರ್ಟಿ ವಿರುದ್ಧ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾರೇ ಮಾಡಿದರೂ ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ವ್ಯಾಪಾರ ಆಗಿದೆ ಅನ್ನೋ ಹೆಂಗಿದ್ರು ಒಂದು ಸತ್ಯ ಶೋಧನಾ ಸಮಿತಿ ಮಾಡಿದ್ದಾರೆ. ಎರಡನೇದು ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಗೊತ್ತಿದೆ. ಭಾಳ ಆಶ್ಚರ್ಯ ಅಂದರೆ ಇವತ್ತು ಏನು ಇನ್ವ್ಯಾಲಿಡ್ ಹಸಿಂದು ಮತದ ಇದರಲ್ಲಿ ನನ್ನ ಹೆಸರನ್ನು ತಳುಕಾಕುವಂಥದ್ದು ಇವತ್ತಿನ ಪತ್ರಿಕೆಯಲ್ಲಿ ಆಗಿದೆ. ಈಗಾಗಲೇ ರಾಜ್ಯಕ್ಕೆ ಮಾತಾಡಿದ್ದೀನಿ, ಚುನಾವಣಾಧಿಕಾರಿಗೆ ಮಾತಾಡಿದ್ದೀನಿ, ಜೊತೆಗೆ ಆ ಪತ್ರಿಕೆ ಅವರಿಗೆ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. 12 ಗಂಟೆಗೆ ಹೋಗ್ತಾ ಇದ್ದೀನಿ. ಅವರಿಗೆ ಹಸಿಂದು ಆಗಿದ್ದಕ್ಕೆ ಶ್ರೀವತ್ಸ ಹಸಿಂದು ಮಾಡಿದ್ದಾರೆ ಅನ್ನೋದಕ್ಕೆ ಸಿಕ್ಕಂಥ ದಾಖಲೆಗಳೇನು, ಆ ರೀತಿಯಲ್ಲಿ ಯಾಕೆ ಅದನ್ನು ಹರಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು 12 ಗಂಟೆಗೆ ಆ ಸಂಪಾದಕರು ಬರಲಿಕ್ಕೆ ಹೇಳಿದ್ದಾರೆ. ಅಲ್ಲೋ ಕ್ಲಾರಿಫಿಕೇಷನು ಕೇಳೋನಿದ್ದೀನಿ. ಹಸಿಂದು ಮಾಡುವಷ್ಟು ಏನು ಅಪ್ರಜ್ಞಾ ಏನೋ ನಾನು ಆ ಥರದ ಅಲ್ಲ. ಆದರೆ ಯಾಕೆ ಬಂತು, ಎಲ್ಲಿಂದ ಬಂತು, ಇದನ್ನು ಹುಟ್ಟಾಕಿರೋರು ಯಾರು, ಯಾವ ಪತ್ರಿಕೆಯಲ್ಲಿ ಇವತ್ತು ಬಂದಿದೆಯಲ್ಲ ಅದನ್ನು ನನ್ನ ಫೋಟೋ ಹಾಕಕ್ಕೆ ಹೇಳಿದವ್ರು ಯಾರು, ಎಲ್ಲವೂ ನನ್ನ ಹತ್ರನೂ ಮಾಹಿತಿ ಇದೆ. ಅದನ್ನು ಶ್ರೀವತ್ಸನ ಹೆಸರು ಬರಬೇಕು, ನೀವು ಹಾಕ್ರಿ ನಾಳೆ ಬೆಳಗ್ಗೆ ಅಂತ ಹೇಳಿರುವಂಥ ವ್ಯಕ್ತಿ ಯಾರು ಅನ್ನೋದು ಗೊತ್ತಿದೆ. ಇಷ್ಟಕ್ಕೇನು ಸುಮ್ಮನೆ ಬಿಡೋದಿಲ್ಲ. ರಾಜಕೀಯವನ್ನು ರಾಜಕೀಯವಾಗಿ ಮಾಡಬೇಕು, ಎದುರಿಸ್ಬೇಕು. ಬೇರೆ ಏನೂ ಹೇಳಕ್ಕೆ ಸಿಕ್ಕಿಲ್ಲ ಇವತ್ತರೆಗೆ. ಹಾಗಾಗಿ ಶ್ರೀವತ್ಸ ಹಸಿಂದು ಮಾಡಿದ್ದಾನೆ ಅನ್ನುವಂಥದ್ದನ್ನು ಹೇಳಿ ಬರೆಸಿರುವಂಥ ಪ್ರಸಂಗ ನನಗೆ ಗೊತ್ತಿದೆ. ಸದ್ಯದಲ್ಲೇ ಅದು ಹೊರಗೆ ತರ್ತಾರೆ. ಸರ್, ಈ ಚುನಾವಣೆಯಲ್ಲಿ ಎಲ್ಲ ಒಂದು ಕಡೆ ಸಂಘದ ಮೂಲದಿಂದ ಬಂದಂಥ ಈ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಅಂತ. ಯಾಕಂದರೆ ಸಕಲೇಶಪುರದ ಸುರೇಶ್ ಅವ್ರ ವಿಚಾರ ಇರ್ಬೋದು ಅಥವಾ ನಿಮ್ಮ ವಿಚಾರ ಇರ್ಬೋದು, ಅವರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗ ನಿಮ್ಮ ವಿಚಾರದಲ್ಲಿ ಹಸಿಂದು ಅಂತೇಳಿ ರೂಮರ್ ಹಬ್ಬಿಸ್ತಾರೆ, ಸಾಮಾಜಿಕ ಜಾಲದಲ್ಲಿ ಚರ್ಚೆ ಮಾಡ್ತಾರೆ. ಎಲ್ಲ ಒಂದು ಕಡೆ ಟಾರ್ಗೆಟ್ ಆಗ್ತಾ ಇದೆಯಾ ಅಂತೇಳಿ ಸರ್. ಅಲ್ಲ, ಟಾರ್ಗೆಟ್ ಅನ್ನೋದಕ್ಕಿಂತ ಇದರಲ್ಲಿ ಏನೋ ಒಂದು ಹಿನ್ನೆಲೆ ಇದೆ, ಷಡ್ಯಂತ್ರ ಇದೆ ಅಂತ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಹೇಳಿದ್ದೀನಿ. ಅವರು ನನಗೊಂದಷ್ಟು ಕ್ಲಾರಿಫಿಕೇಷನನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಬಟ್ ಹೋಗ್ತಾ ಇದ್ದೀನಿ, ಎದುರುಗಡೆ ಕೂತ್ಕೊಂಡು ಅವ್ರ ಎದುರುಗಡೆ ಮಾತಾಡಿ ಹೇಗೆ ಬಂತು, ಒಂದೇ ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ದಾರೆ ಎಂದು ಬಂದಿದೆ. ಹಾಗಾಗಿ ಚುನಾವಣಾಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಹಾಕ್ತಾರೆ. ಯಾಕೆಂದರೆ ಅವರೇ ನಾಮಿನೇಷನ್ ಸ್ವೀಕೃತಿ, ಅವರೇ ಕೌಂಟಿಂಗಲ್ಲಿರೋದು, ಅವರೇ ಬ್ಯಾಲೆಟ್ ಪೇಪರ್ ಇಶ್ಯೂ ಮಾಡಿರೋದು, ಅವರೇ ಘೋಷಣೆ ಮಾಡಿದ್ದಾರೆ ಅಂದರೆ ಚುನಾವಣಾಧಿಕಾರಿ ಮಾಡಿದಾರಾ? ಹಂಗಾರೆ ಚುನಾವಣಾಧಿಕಾರಿ ಇದಕ್ಕೆ ಹೊಣೆ ಅಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೆ ಈ ಪತ್ರಿಕೆಯಲ್ಲಿ ಬಂದಿರುವ ಹಿಂದೆ ಇರುವಂಥ ಷಡ್ಯಂತ್ರ ಏನು ಅಂತ ಈಗಾಗಲೇ ಗೊತ್ತಾಗಿದೆ. ನಾನು ಅದೇ ಹೇಳಿದ್ದು, ನಾಳೆ ಬೆಳಗ್ಗೆ ಅವರ ಫೋಟೋ ಸಮೇತ ಹಾಕಿ ಸರ್, ಆಮೇಲೆ ನೋಡ್ಕೊಳ್ಳೋಣ ಅನ್ನುವಂಥದ್ದು ಮಾತು ಬಂದಿದೆ ಅಂತಿದೆ. ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಹೇಳ್ತೀನಿ. ನಮ್ಮ ಪಕ್ಷದವರು ಅಂತ ಹೇಳ್ತಾ ಇದ್ದೀನಲ್ಲ, ಇಷ್ಟು ಕ್ಲಾರಿಟಿ ಕೊಟ್ಟಿದ್ದೀನಿ. ನಾನು ಫೋಟೋ ಹಾಕು ಅಂತ ಹೇಳಿದ್ದಾರೆ, ಅದನ್ನು ಮಾಡಿಸಿದ್ದಾರೆ. ಅದನ್ನು ಇನ್ನೊಂದು ಗಂಟೆ ಕಾಲದಲ್ಲಿ ಗೊತ್ತಾಗುತ್ತೆ. ಯಾರ ಮುಂದೆ ಹೇಳಬೇಕು ಹೇಳಿದ್ದೀನಿ. ರಾಜ್ಯದ ವರಿಷ್ಠರಿಗೆ ಗೊತ್ತಿದೆ, ಡೆಲ್ಲಿ ವರಿಷ್ಠರಿಗೆ ಗೊತ್ತಿದೆ. ನನ್ನಿಂದ ಇದನ್ನು ಬರೆಸಿರೋರು ಯಾರು ಅನ್ನೋದನ್ನು ನಾನು ಹೇಳಿದ್ದೀನಿ. ಎಲ್ಲ ಮೇಲ್ಗಡೆ ತನಕ ಆಗಿದೆ, ಕೆಳಗಡೆ ಹರಡಬಾರ್ದು ಅಷ್ಟೇ. ಅದು